ಇಡೀ ವಿಶ್ವ ನೋಡಿದೆ. ನಾವು ಅವತ್ತಿನಿಂದನೇ ನಮಗೆ ಸಿಕ್ಕಿದಂಥ ಫುಟೇಜಸ್ಸು, CCTV ಫುಟೇಜಸ್ಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸಿಕ್ಕಿದಂಥ ಫುಟೇಜಸ್ಸನ್ನು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಇನ್ವೆಸ್ಟಿಗೇಷನನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ NIAನವರು, ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿನವರು ಅವರು ಕೂಡ ಇದನ್ನು ಇನ್ವಾಲ್ವ್ ಆಗಿ ಈ ಕೇಸನ್ನು ಅವರೇ ಟೇಕನ್ ಓವರ್ ಮಾಡಿದ್ದಾರೆ. ನಮ್ಮ ಪೊಲೀಸ್ನವರ ಜೊತೆಗೆ ಅವರು ಕೂಡ ಇನ್ವೆಸ್ಟಿಗೇಷನನ್ನು ಮುಂದುವರಿಸಿದರು. ಏನು ನಮಗೆ ಸಿಕ್ಕಿದಂಥ ಮಾಹಿತಿಗಳು ಮತ್ತು ಅವರು ಗ್ಯಾದರ್ ಮಾಡಿದಂಥ ಮಾಹಿತಿಗಳೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ಅವರು ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರು. ಅನೇಕ ಮಾಹಿತಿಗಳನ್ನು ನಮ್ಮ ಪೊಲೀಸ್ನವರು ಅವರಿಗೆ ಕೊಟ್ಟಿದ್ದರು. ಒಂದು ಅನುಮಾನ ವ್ಯಕ್ತ ಆಗಿತ್ತು. ಅವರು ಹಿಂದೆ ಶಿವಮೊಗ್ಗದಲ್ಲಿ ಬ್ಲಾಸ್ಟ್ ಆಗಿದ್ದಾಗ ಅವರು ಇನ್ವಾಲ್ವ್ ಆಗಿದ್ದಂಥ ವ್ಯಕ್ತಿಗಳಿರ್ಬೋದು ಅಂತೇಳಿ ಒಂದು ವಿಮಾನಿ ಮೇಲೆ ಪರಿಶೀಲನೆ ಮಾಡುವಾಗ ಅವರು ಆ ವ್ಯಕ್ತಿಗಳು ತೀರ್ಥಹಳ್ಳಿಯಿಂದ ಬಂದಂಥವರು ಅಂತೇಳಿ ನಮ್ಮ ಪೊಲೀಸ್ನವರಿಗೆ ಮಾಹಿತಿ ಸಿಕ್ಕಿತು. ಅದರ ಆಧಾರದ ಮೇಲೆ ಮತ್ತು ಇನ್ನು ಬೇರೆ ಬೇರೆ ಅವನು ಹಾಕ್ಕೊಂಡಿದ್ದಂಥ ಬಟ್ಟೆ, ಕ್ಯಾಪು ಅದೆಲ್ಲವನ್ನು ಕೂಡ ಟ್ರ್ಯಾಕ್ ಮಾಡಿ ಅವ್ರನ್ನ ಫಾಲೋ ಅಪ್ ಮಾಡುವಾಗ ನಿನ್ನೆ ರಾತ್ರಿ NIAನವರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲ್ನಲ್ಲಿ ಅದು ಹಳ್ಳಿ, ಊರಿನ ಹೆಸರು ದಿಘಾ ಅಂತಕ್ಕಂಥ ಊರಿನಲ್ಲಿ ಹೋಟೆಲ್ ಒಂದರಲ್ಲಿ ಇದ್ದರು ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರನ್ನು ಈಗ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಫರ್ದರ್ ಇನ್ವೆಸ್ಟಿಗೇಷನ್ನು ಆಗುತ್ತೆ. ಒಬ್ಬ ಅಬ್ದುಲ್ ಮತೀನ್ ತಾಲಾ ಅಂತಕ್ಕಂಥವನು ಮತ್ತು ಇನ್ನೊಬ್ಬ ಮುಸಾವಿರ್ ಶಾಜೀಬ್ ಅಂತ. ಇವರ ಹೆಸರುಗಳಿಗಾಗಲೇ ಮೊದಲೇ ಹೇಳಿದ್ರು. ಅದು ಕನ್ಫರ್ಮ್ ಆಗಿ ಇವರಿಬ್ಬರನ್ನು ಈಗ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ. NIAನವರು ಕೂಡ ಇದನ್ನು ಕನ್ಫರ್ಮ್ ಮಾಡಿದ್ದಾರೆ. ಮಾಹಿತಿ ನಮ್ಗೆ ಬಂದಿದೆ. ಜೊತೆಗೆ NIAನವರು ಕನ್ಫರ್ಮ್ ಮಾಡಿದ್ದಾರೆ. ಮುಂದಿನ ಇನ್ವೆಸ್ಟಿಗೇಷನನ್ನು ಮಾಡ್ತೇವೆ. ಇದರ ಮೋಟಿವ್ ಏನಿದೆ, ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅಥವಾ ಯಾರು ಮಾಡಿಸಿದ್ದಾರೆ ಅನ್ನೋದನ್ನೆಲ್ಲವನ್ನು ಕೂಡ ಅದು ತದನಂತರ ಇನ್ವೆಸ್ಟಿಗೇಷನಲ್ಲಿ ಹೊರಗಡೆ ಬರುತ್ತೆ. ಅಲ್ಲಿವರೆಗೂ ನಾವು ಕಾಯಬೇಕು. ಬಾರ್ ಮಾಲೀಕರುಗಳು, ಓನರ್ಗಳು ಅವರೆಲ್ಲರೂ ಕೂಡ ರಾಜಾರೋಷಕ್ಕೆ ಬೆಳಗಿನ ಜಾವ ಬೆಳಗ್ಗೆ ತನಕ ಕೂಡ ಓಪನ್ ಮಾಡ್ಕೊಂಡು ಇಟ್ಕೊಳ್ಳುವಂತಹ ಕೆಲಸ ಆಗ್ತಿದೆ. ಇಲ್ಲ, ನಾವು ಸಮಯದ ನಿಗದಿಯನ್ನು ಮಾಡಿದ್ದೇವೆ. ಆ ಸಮಯಕ್ಕೆ ಅವರು ಬಾರ್ಗಳು, ರೆಸ್ಟೋರೆಂಟ್ಗಳು ಕ್ಲೋಸ್ ಮಾಡಬೇಕು. ಒಂದು ಅರ್ಧ ಗಂಟೆ ವೇರಿಯೇಷನ್ ಅಕಸ್ಮಾತ್ ಏನಾದರೂ ಒಳಗಡೆ ಯಾರಾದರೂ ಕೂಡ ಊಟ ಮಾಡೋದಕ್ಕೋ ಅಥವಾ ಡ್ರಿಂಕ್ಸ್ ತೊಗೊಳೋದಕ್ಕೋ ಹೋಗಿದ್ರೆ ಅವ್ರನ್ನ ಆಚೆ ಕಳಿಸಿ ತಕ್ಷಣ ಎಲ್ಲ ಕ್ಲೋಸ್ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ಒಂದು ಅರ್ಧ ಗಂಟೆ ಸಮಯ ಕೇಳ್ಕೊಳ್ತಾರೆ. ಅದು ಅಲ್ಲಿನ ಸ್ಥಳೀಯ ಪೊಲೀಸ್ನವರಿಗೆ ಅಥವಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳಿಗೆ ಬಿಟ್ಟಿದ್ದು. ಆದರೆ ಬೆಳಗಿನ ಜಾವದಲ್ಲೂ ತೆಗೆದು ಕೊಡ್ತಾರೆ ಅಂಥದ್ದೆಲ್ಲ ನಮಗೆ ವಿಷಯಗಳು ಗೊತ್ತಾದರೆ ಖಂಡಿತವಾಗಿ ಆ ಏರಿಯಾ DCPಗಳಿಗೆ ನಾನು ಜವಾಬ್ದಾರಿಯನ್ನು ಹಾಕ್ತೇನೆ. ಆ ಏರಿಯಾ DCPಗಳು ಯಾರಿದ್ದಾರೆ ಅವ್ರ ಮೇಲೆ ಹೊಣೆ ಬೀಳುತ್ತೆ. ಅದನ್ನು ನಾವು ಹಿಂದೆ ಅನೇಕ ಸಭೆಗಳಲ್ಲಿ ಕೂಡ ನಾನು ಹೇಳಿದ್ದೇನೆ. ಯಾವುದೇ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಇರ್ಬೋದು, ಈ ಥರ ಕಾನೂನು ವಿರುದ್ಧವಾದ ಚಟುವಟಿಕೆಗಳೇನಾದರೂ
ಆದಾಗ ಆ ಏರಿಯಾ DCPಗಳೇ ಕಾರಣಕರ್ತರು ಅಂತೇಳಿ ನಾನು ಅನೇಕ ಸಭೆಯಲ್ಲಿ ಹೇಳಿದ್ದೇನೆ. ಅಂಥದ್ದೇನಾದರೂ ಇದ್ದರೆ ಸ್ಪೆಸಿಫಿಕ್ ಆಗಿ ಆ DCPಗೆ ಹೊಣೆ ಮಾಡ್ತೀವಿ. ನಮಗೆ ಮಾಹಿತಿಗಳು ಕೊಡಿ, ನಾವು ಖಂಡಿತವಾಗಿ ಆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತೀನಿ. ನನಗೆ ಯಾವುದೂ ಮಾಹಿತಿ ಇಲ್ಲ. ನನ್ನ ಪರಿಮಿತಿಯಲ್ಲಿ ನಾವ್ಯಾರಿಗೂ ಪರ್ಮಿಷನ್ ಕೊಟ್ಟಿಲ್ಲ ಟ್ಯಾಪ್ ಮಾಡೋದಕ್ಕೆ. ಅನಾಥರೈಸ್ಡ್ ಆಗಿ ಮಾಡಿದರೆ ಅದು ನನಗೆ ಗೊತ್ತಿಲ್ಲ. ಸರ್, ಶ್ರೀಗಳು ಸೇರಿದಂತೆ ಒಟ್ಟು 47 ಜನರದ್ದು ಕದ್ದಾಲಿಕೆ ಆಗಿತ್ತು ಅನ್ನುವಂಥದ್ದು ಆ ಟೈಮಲ್ಲಿ ಮಾಗಡಿ ಬಾಲಕೃಷ್ಣ ಅವರು ಕೂಡ ಹೇಳಿದ್ದಾರೆ. ಇಲ್ಲ, ನಾನು ಗೃಹ ಸಚಿವನಾಗಿ ಆ ಸಂದರ್ಭದಲ್ಲಿ ನನಗೆ ಯಾವುದೇ ಮಾಹಿತಿಗಳು ಇಲ್ಲ. ಅಕಸ್ಮಾತ್ ಯಾರಾದರೂ ಸೂಚನೆ ಕೊಟ್ಟು ಅಥವಾ ಅನಾಥರೈಸ್ಡ್ ಆಗಿ ಮಾಡಿದರೆ ಅದು ನನ್ನ ಗಮನದಲ್ಲಿ ಇಲ್ಲ. ನಮ್ಮಲ್ಲಿ ಯೂಶ್ವಲಿ ಟೆರರಿಸ್ಟ್ ಆರ್ಗನೈಸೇಷನ್ಸು ಅಥವಾ ಆ್ಯಂಟಿ ಲಾ ಎಸ್ಟಾಬ್ಲಿಷ್ಮೆಂಟ್ಸ್ ಯಾವುದಾದ್ರೂ ಇದ್ದರೆ ಅದನ್ನು ರೈಟಿಂಗಲ್ಲಿ ತೊಗೊಂಡು ಟ್ಯಾಪ್ ಮಾಡ್ತಾರೆ. ಅದು ಅಂಥದ್ದು ಯಾವುದು ನಾವು ಯಾವುದು ಶ್ರೀಗಳಿಗೆ ಸ್ವಾಮೀಜಿಗಳಿಗೆಲ್ಲ ಮಾಡ್ತಕ್ಕಂಥದ್ದು ನಮ್ಮ ಪರಿಮಿತಿಯಲ್ಲಿ ಯಾವುದು ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಚಲರಾಯಸ್ವಾಮಿಯವರೇ ಇದನ್ನು ಹೇಳ್ತಿರೋದು ಸರ್. ಅಂದರೆ ಇರ್ಬೋದು, ಅವ್ರಿಗೆ ಯಾವ ಮಾಹಿತಿ ಇದೆ ಗೊತ್ತಿಲ್ಲ ನನಗೆ. ಅವ್ರಿಗೆ ಯಾವ ಮಾಹಿತಿ ಇದೆ, ಅವರು ಈಗ ನಾನು ಹೇಳಿದೆ ಅಲ್ಲ, ಪ್ರೈವೇಟಾಗಿ ಮಾಡ್ತಾ ಇದ್ದರೆ ನಮಗೇನು ಗೊತ್ತಿರುತ್ತೆ. ಅಧಿಕೃತವಾಗಿ ನಾವು ನಮ್ಮ ಇಲಾಖೆಯಿಂದ ಮಾಡೋದು ಗೊತ್ತಿರುತ್ತೆ ಅಷ್ಟೇ. ಕುಮಾರಸ್ವಾಮಿ ಅವರು ಹೋಗಿ ಮತ್ತೆ ಕೈ ಜೋಡಿಸಿ ಕಾಂಗ್ರೆಸ್ನ ವಿರುದ್ಧ ಅಖಾಡಕ್ಕಿಳಿದಿರೋದು ಇದು ಸಮಾಜಕ್ಕೆ ತಪ್ಪು ಸಂದೇಶ ಅಂತ DK ಶಿವಕುಮಾರ್ ಅವರು ಎಷ್ಟರ ಮಟ್ಟಿಗೆ ಸರಿಯಾಗುತ್ತೆ? ಅಲ್ಲ, ಅವರ ಅನಿಸಿಕೆ ಅದು. ಅನೇಕ ಜನ ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಏನ್ರಿ ನೆನ್ನೆ ಮೊನ್ನೆ ಅವರು ಸರ್ಕಾರ ಬಿಡಿಸಿದ್ದಾರೆ, ಇವ್ರದ್ದೇ ಸರ್ಕಾರನ ಅವ್ರ ಜೊತೆ ಕೋಲಿಷನ್ ಮಾಡ್ಕೊಂಡಿದ್ದಾರೆ, ಇವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ ಅಂತ ಮಾತಾಡ್ತಾರೆ. ಅದು ತಪ್ಪು ಸರಿ ಅನ್ನೋದು ಚುನಾವಣೆಯಲ್ಲಿ ಜನ ತೀರ್ಮಾನ ಮಾಡ್ಬೋದು. ಬಟ್ ಅದನ್ನು ಭಾಳ ಜನ ಮಾತಾಡ್ತಾರೆ. ಕಾಂಗ್ರೆಸ್ನವ್ರ ಜೊತೆ ಇದ್ದರು, ಕಾಂಗ್ರೆಸ್ನವ್ರ ಜೊತೆ ಅಲಯನ್ಸ್ ಮಾಡ್ಕೊಂಡಿದ್ರು ಕಳೆದ ಚುನಾವಣೆ, ಈ ಚುನಾವಣೆ BJP ಜೊತೆ ಮಾಡ್ಕೊಂಡಿದ್ರು. ಅಂದರೆ ಇವ್ರದ್ದು ಏನಿದು, ಇವರು ಈ ರೀತಿ ಮಾಡ್ತಾರಲ್ಲ ಅಂತ ಆ ಪಕ್ಷದ ಬಗ್ಗೆ ಅನೇಕ ವ್ಯಾಖ್ಯಾನಗಳು ಮಾಧ್ಯಮದಲ್ಲೂ ಬಂದಿದೆ. ಸಾಮಾನ್ಯ ಜನನೂ ಮಾತಾಡ್ತಾರೆ. ಒಂದು ನಿಲುವಿಲ್ಲ, ಒಂದು ಸ್ಟ್ಯಾಂಡ್ ಇರಬೇಕಲ್ಲ. ಯಾವುದಾದ್ರೂ ಒಂದು ಪಕ್ಷಕ್ಕೆ ಒಂದು ಬದ್ಧತೆ ಇರಬೇಕು. ಅದನ್ನು ಕಾಂಪ್ರಮೈಸ್ ಮಾಡ್ತಾ ಹೋದರೆ ಜನ ಅದನ್ನು ಒಪ್ಪೋದಿಲ್ಲ. ಅದು ಅವರ ಆಂತರಿಕವಾದಂಥ ಸಮಸ್ಯೆಗಳು. ಅದನ್ನು ಅವ್ರಿಗೆ ಬಿಟ್ಟಿದ್ದು. ನಾವು ಅದರ ಮೇಲೆ ಟೀಕೆ ಟಿಪ್ಪಣಿ ಮಾಡೋಕ್ಕಾಗೋದಿಲ್ಲ. ಆದರೆ ನಮ್ಮ ಪಕ್ಷದಲ್ಲಿ ಅಂಥದ್ದಾದಾಗ ನಾವು ಅದನ್ನು ಸರಿಪಡಿಸೋದಕ್ಕೆ ಎಲ್ಲ ಟ್ರೈ ಮಾಡ್ತೀವಿ. ಅನೇಕ ಕಡೆ ನಮ್ಮಲ್ಲಿ ಕೂಡ ನಮಗೆ ಟಿಕೆಟ್ ಕೊಡಬೇಕಾಗಿತ್ತು, ಕೊಡಲಿಲ್ಲ ಅಂತೇಳಿ ಬೇಸರದಿಂದ ಇದ್ದಂಥವ್ರು ನಮ್ಮಲ್ಲಿ ಇದ್ದರು. ಅದನ್ನೆಲ್ಲ ನಾವು ಸರಿ ಮಾಡ್ಕೊಂಡಿದ್ದೀವಿ. ಅನೇಕ ಕ್ಷೇತ್ರಗಳಲ್ಲಿ ಆ ಲೀಡ್ರ್ಗಳನ್ನ ಎಲ್ಲ ಕುಂಡಿಸಿ ಮಾತಾಡಿಸಿ, ಆಯ್ತಪ್ಪ ಏನಾಯಿತು, ವರಿಷ್ಠರು ಈ ರೀತಿ ತೀರ್ಮಾನ ಮಾಡಿದ್ದಾರೆ, ದಯಮಾಡಿ ಸಹಕರಿಸಿ, ಆಮೇಲೆ ಮುಂದೆ ನೋಡೋಣ, ನಿಮ್ಮ ವಿಚಾರ ಬಂದಾಗ ನಾವೆಲ್ಲ ನಿಮ್ಮ ಜೊತೆಲಿ ಇರ್ತೀವಿ ಅಂತೇಳಿ ನಮ್ಮ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ವರಿಷ್ಠರುಗಳು, ನಮ್ಮ ಜನರಲ್ ಸೆಕ್ರೆಟರಿ ಅವರೆಲ್ಲ ಮಾತಾಡಿದ್ದಾರೆ. ಕೆಲವು ಕಡೆ ಎಲ್ಲ ಮಾತಾಡಿದ್ದಾರೆ. ಆ ವ್ಯತ್ಯಾಸಗಳನ್ನು ಶಮನ ಮಾಡಿ ಚುನಾವಣೆ ಭಾಳ ಬಿರುಸಾಗಿ ನಡೀತಾ ಇದೆ. ನಾವೆಲ್ಲ ಈಗ ಫೀಲ್ಡ್ನಲ್ಲಿ ಇದ್ದೀವಿ. ಬಿಸಿಲು ಆಮೇಲೆ ಅದು ಇದು ಅಂತ ಏನು ನೋಡೋಕ್ಕೆ ಹೋಗಲ್ಲ. ಅದಕ್ಕಾಗಿ ಈಗ ನಮ್ಗಳಿಗೆಲ್ಲ ಸ್ವಲ್ಪ ಗಂಟ್ಲು ಇಟ್ಕೊಳ್ಳೋದು ಮಾಡೋದು ಎಲ್ಲ ನೀವು ಓಡಾಡೋದು ಈ ಮೂವಿಯಲ್ಲಿ. ಮತ್ತು ನಮ್ಮ ಕರ್ನಾಟಕ ಪೊಲೀಸ್ನವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಇದೇ ವ್ಯಕ್ತಿಗಳು ಕಳೆದ 4.5 ವರ್ಷದಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರು ಅಂತೇಳಿ ಕೂಡ ಮಾಹಿತಿ ಇದೆ. ಈ ಇನ್ಸಿಡೆಂಟ್ನಲ್ಲಿ ಇಷ್ಟು ಶೀಘ್ರವಾಗಿ ಅವರನ್ನು
ಹಿಡಿತಕ್ಕಂಥ ಕೆಲಸ ಮಾಡಿದ್ದಕ್ಕಾಗಿ ನಮ್ಮ ಕರ್ನಾಟಕ ಪೊಲೀಸ್ ಮತ್ತು NIA ಅವರಿಬ್ಬರಿಗೂ ಕೂಡ ಅಭಿನಂದನೆಗಳನ್ನು ರಾಜ್ಯ ಸರ್ಕಾರದ ಪರವಾಗಿ ಹೇಳೋದಕ್ಕೆ ಬಯಸ್ತೀನಿ. ಬೇರೆ ಯಾವುದಾದ್ರು ಸಂಘಟನೆಯವ್ರ ಜೊತೆ ಇವ್ರದ್ದು ಕಾಂಟ್ಯಾಕ್ಟ್ ಆಗ್ತದೆ? ಅದೆಲ್ಲ ನಂತರ ಗೊತ್ತಾಗುತ್ತೆ. ಈಗ ನಮಗೇನು ಕೂಡ ಮೇಲ್ನೋಟಕ್ಕಷ್ಟೇ ನಮಗೆ ಸಿಕ್ಕಿರುವಂಥ ಮಾಹಿತಿಗಳಿಂದ ಅಷ್ಟೇ ನಾವು ಹೇಳ್ಬೋದು. ಒಂದು ವೇಳೆ ಅವರು ಯಾವುದಾದ್ರೂ ಸಂಘಟನೆಯ ಜೊತೆಯಲ್ಲಿ ಹೊಂದ್ಕೊಂಡು ಆ ಸಂಘಟನೆ ಮಾಡಿಸಿದ್ರೆ ಅದನ್ನೆಲ್ಲ ಮಾಹಿತಿ ತಗೊಂಡ ಮೇಲೆ ಯಾವ ರೀತಿ ಮುಂದುವರಿಬೇಕು ಅನ್ನೋದನ್ನು NIAನವರು ಅಥವಾ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇವೆಲ್ಲ ತೀರ್ಮಾನ ಮಾಡ್ತಾರೆ. ಸರಿ, ಶಿವಮೊಗ್ಗದಲ್ಲಿ ಕುಕ್ಕರ್ ಬ್ಲಾಸ್ಟ್ ಮಂಗಳೂರಲ್ಲಿ ಅದೇ ಕನೆಕ್ಷನ್ ಅಲ್ಲ, ಇದು ಎಲ್ಲಿ ಅಂತ ಗೊತ್ತಿಲ್ಲ. ಇನ್ನು ಲಿಂಕ್ ನಾವು ಈಗ ಗೆಸ್ ಮಾಡ್ತಾ ಇರೋದು ಅವರು ಅಲ್ಲಿದ್ರು ಇಲ್ಲಿದ್ರು ಅದರಲ್ಲೂ ಸೇರಿದ್ದಾರೆ. ಇವಾಗ ಸ್ಪೆಸಿಫಿಕ್ ಆಗಿ ಅವರ ಸ್ಟೇಟ್ಮೆಂಟ್ಗಳಿಂದ ಗೊತ್ತಾಗುತ್ತೆ. ನಮ್ಮ ಅಂದಾಜು ಶಿವಮೊಗ್ಗದಲ್ಲಿ ಆದಾಗ ಕೂಡ ಇವರೇ ಮಾಡಿದ್ದಾರೆ ಅನ್ನೋ ಒಂದು ಅಂದಾಜು ಅಂತ ಅದು ಕನ್ಫರ್ಮ್ ಆಗಬೇಕಲ್ಲ, ಅವರ ಹೇಳಿಕೆಗಳಿಂದಾನೇ ಕನ್ಫರ್ಮ್ ಆಗಬೇಕು. ಯಾವಾಗ ಬರ್ಬೋದು ಇಲ್ಲಿಗೆ? ನಾಳೆ, ಇವತ್ತು ರಾತ್ರಿ ಅಥವಾ ನಾಳೆ ಬರ್ತಾರೆ. ಸರ್, ಈಗ NIAನೇ ಕಂಟಿನ್ಯೂ ಮಾಡುತ್ತಾ ಅಥವಾ ನಮ್ಮ ಪೊಲೀಸ್? ಗೊತ್ತಿಲ್ಲ ಯಾವ ರೀತಿ ಅದು ಮುಂದುವರಿಯುತ್ತೆ ಅಂತೇಳಿ ನೋಡಬೇಕು. ಯಾಕೆಂದರೆ ಇಂಟರ್ನ್ಯಾಷನಲ್ ಲಿಂಕ್ಸು ಅಥವಾ ಬೇರೆ ಬೇರೆ ಟೆರರಿಸ್ಟ್ ಆರ್ಗನೈಸೇಷನ್ ಲಿಂಕ್ಸು ಅವೆಲ್ಲ ಇದ್ದರೆ ನ್ಯಾಚುರಲಿ NIA ಗೌರ್ಮೆಂಟ್ ಆಫ್ ಇಂಡಿಯಾ ವಿಲ್ ಹ್ಯಾಂಡಲ್. ನಮ್ಮದು ಸ್ಟೇಟಿಗೆ ಮಾತ್ರ ಸ್ಥಿಮಿತವಾಗ್ತದೆ ಮತ್ತು ಮುಂದಿನ ಯಾವುದೇ ಇದು ತೀರ್ಮಾನಗಳಾಗಬೇಕಾದ್ರೆ ಅಥವಾ ಇನ್ವೆಸ್ಟಿಗೇಷನ್ ಮುಂದುವರಿಬೇಕಾದ್ರೆ ಅದನ್ನೆಲ್ಲ ಕೇಂದ್ರ ಸರ್ಕಾರ NIA ಅವರು ತೀರ್ಮಾನ ಮಾಡ್ತಾರೆ. ಏನು ಮಾಡಿದ್ದಾರೆ ಬಿಡಿ ಸ್ವಾಮಿ ನಮಗೆ ಅಂತ ನೀವುಗಳು ಹೋದಾಗಲೂ ಕೂಡ ನಿಮಗೂ ರಿಯಾಕ್ಷನ್ ಕೊಟ್ಟಿರ್ಬೋದು. ಆದರೆ ಏನು ಹಿಂದಿನ ಚುನಾವಣೆಗಳಲ್ಲಿ 14ರಲ್ಲಾಗಲಿ ಅಥವಾ 19ರಲ್ಲಾಗಲಿ ಏನೋ ಒಂದು ಅಲೆ ಸೃಷ್ಟಿ ಆಗ್ತಾ ಇತ್ತು. ಓ ಮೋದಿ ಎಲ್ಲೋದ್ರೆ ಮೋದಿ ಅಂತ ಎಲ್ಲ ಹೇಳೋರು. ಆ ಥರದ್ದು ಎಲ್ಲೂ ಕಾಣಿಸ್ತಾರೆ. ಆಮೇಲಂತೂ ನಾವೇನು ನೋಡಲೇ ಇಲ್ಲ. ನಮಗೆ ತುಮಕೂರು ಕ್ಷೇತ್ರದಲ್ಲಿ ಗೆದ್ದಿತೀವಿ ಅನ್ನುವಂಥ ವಿಶ್ವಾಸ ಇದೆ, ಗೆದ್ದಿದ್ದೇವೆ. ತುಮಕೂರಲ್ಲಿ ಮಾಧುಸ್ವಾಮಿ ಅವ್ರದ್ದು ಹೆಂಗಿದೆ ಸರ್? ಕಾಂಗ್ರೆಸ್ಗೆ ಏನೋ ಪ್ರತಿಫಲ ಕೊಡ್ತಾರೆ ಅನ್ನುವಂಥ ಚರ್ಚೆಗಳು ಗೊತ್ತಿಲ್ಲ ನನಗೆ. ಅವರು ಒಳಗಡೆ ಆಂತರಿಕವಾಗಿ ಅವ್ರಿಗೆ ಸಮಾಧಾನ ಇಲ್ಲ ಅನ್ನೋದು ಅಷ್ಟು ಗೊತ್ತು. ಅದು ಕಾಂಗ್ರೆಸ್ಸಿಗೆ ಒಳಗಡೆಯಿಂದ ಮಾಡ್ತಾರೆ ಅನ್ನೋದು ನಾನು ಹೇಳ್ತಾರೆ. ನೀವು ಅಭ್ಯರ್ಥಿಯನ್ನು ಭೇಟಿ ಮಾಡಿದ್ದಾರೆ? ಎಲ್ಲ ಕೇಳ್ಕೊಳ್ತಾರೆ. ಅಭ್ಯರ್ಥಿ ಆದವರು ಯಾರು ಎಲ್ಲರನ್ನೂ ಹೋಗಿ ಮತ ಕೇಳ್ತಾರೆ, ಅವ್ರನ್ನೂ ಕೇಳಿದ್ದಾರೆ. ನಾವು ಅಭ್ಯರ್ಥಿಗಳಾದಾಗ ಎಲ್ಲರ ಮನೆಗೂ ಹೋಗಿ ಕೇಳ್ತೀವಿ. ಅನೇಕ ಜನ ನಾವು ಅವ್ರು BJPಗೆ ವೋಟ್ ಹಾಕ್ತಾರೆ ಆ ಮನೆಯವರು ಅಂತ ಇಟ್ಕೊಳ್ಳಿ, ಒಂದು ಊರಿಗೆ ಹೋದಾಗ ನಾವು ಅವ್ರನ್ನ ಬಿಟ್ಟು ಬರೋದಿಲ್ಲ. ಅವ್ರ ಮನೆಗೂ ಹೋಗಿ ಕೇಳ್ತೀವಿ, ದಯಮಾಡಿ ಈ ಸರಿ ಮಾಡಿ, ಈ ನಿಜ ನೀವು ಕಳೆದ ಸರಿ ಬೇರೆಯವ್ರಿಗೆ ಮಾಡಿರ್ಬೋದು, ಈ ಸರಿ ನಮಗೆ ಮಾಡಿ ಕೇಳ್ತೀವಿ. ಸರ್, ಫೋನ್ ಟ್ಯಾಪಿಂಗ್ ವಿಚಾರದಲ್ಲಿ ಅವರು ಕುಮಾರಸ್ವಾಮಿ ಅವರು CM ಏನಾದರೂ ಈ ಥರದ ಚರ್ಚೆಗಳು ಅಥವಾ ಅನೌಪಚಾರಿಕ ಚರ್ಚೆ ಅಥವಾ ಏನಾದರೂ ಆಗಿದೆ? ನನ್ನ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಯಾವುದನ್ನು ಚರ್ಚೆ ಆ ಥರದ ಚರ್ಚೆಯನ್ನು ಯಾವುದು ಮಾಡಿ ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಾಗೆ ಅಥವಾ ನಮ್ಮ ಆಡಳಿತಕ್ಕೆ ಸಂಬಂಧಪಟ್ಟಾಗ ನಾವುಗಳು ಏನಾರು ಮಾತಾಡ್ಕೊಂಡು ಹೋಗ್ತೀವಿ. ಆದರೆ ಈ ಫೋನ್ ಟ್ಯಾಪಿಂಗ್ ವಿಚಾರದಲ್ಲಿ ನನ್ನ ಜೊತೆಯಲ್ಲಿ ಚರ್ಚೆ ಮಾಡಿಲ್ಲ. ಮುಖ್ಯಮಂತ್ರಿಗಳ ಒತ್ತಡಕ್ಕೆ ಬಂದು ಏನಾದರೂ ಅಧಿಕಾರಿಗಳು ಈ ರೀತಿ ಏನೋ ಮಾಡಿಲ್ಲ ನನಗೆ. ಸರ್, ಕಮಿಷನರ್ ಆಫೀಸಲ್ಲೇ ಒಂದು ಸಪರೇಟ್ ರೂಮ್ ಮಾಡಿ ಅದನ್ನು ಮಾಡಿಸಿದ್ರು ಅನ್ನೋಂಥದ್ದು ನನ್ನ ಗಮನದಲ್ಲಂತೂ ಖಂಡಿತವಾಗಿ ಇಲ್ಲ. ಆ್ಯಸ್ ಎ ಹೋಮ್ ಮಿನಿಸ್ಟರ್ ನನ್ನ ಗಮನದಲ್ಲಿ ಯಾವುದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.